ನಮಸ್ಕಾರ. ನಾನು ನಿಮಗೆ ಇವತ್ತು ಕಾಮದ ಏಕಾದಶಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಕಾಮದ ಏಕಾದಶಿ ಇದು ಬಹಳ ಪವಿತ್ರವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿಯನ್ನು ಆಚರಿಸುವುದರಿಂದ ನಮ್ಮ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಎಲ್ಲ ಕಾಮನೆಗಳು ಅಂದರೆ ಆಸೆಗಳು ನೆರವೇರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕಾಮದ ಏಕಾದಶಿಯ ಮಹತ್ವ. ಕಾಮದ ಎಂದರೆ ಆಸೆಗಳನ್ನು ಪೂರ್ಣಗೊಳಿಸುವುದು ಎಂಬರ್ಥ. ಈ ದಿನ ಉಪವಾಸ ಮತ್ತು ಪೂಜೆಯನ್ನು ಮಾಡಿದರೆ ನಮ್ಮ ಪಾಪಗಳನ್ನು ನಾಶವಾಗುತ್ತವೆ. ಆರೋಗ್ಯ, ಐಶ್ವರ್ಯ, ಶಾಂತಿ ದೊರೆಯುತ್ತದೆ. ವಿಶೇಷವಾಗಿ ಈ ಪಾಪಗಳಿಂದ ಮುಕ್ತಿ ಪಡೆಯಲು ಇದು ಅತ್ಯುತ್ತಮ ಏಕಾದಶಿ ಎಂದು ಹೇಳಲಾಗಿದೆ. ಶ್ರೀ ವಿಷ್ಣು ದೇವರನ್ನು ಭಕ್ತಿಯಿಂದ ಪೂಜಿಸುವುದು ಮುಖ್ಯ. ಈ ಏಕಾದಶಿ ದಿನದಂದು ಉಪವಾಸ ಮಾಡಬೇಕು. ಆಗದೇ ಇದ್ದಾಗ ಫಲಹಾರ ತೆಗೆದುಕೊಳ್ಳಬಹುದು. ಶ್ರೀ ವಿಷ್ಣು ದೇವರಿಗೆ ಪೂಜೆ ಮತ್ತು ತುಳಸಿ ಅರ್ಪಣೆ. ಈ ದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡಬೇಕು ಹಾಗೂ ರಾತ್ರಿ ಜಾಗರಣೆ ಅಥವಾ ಭಜನೆ ಮಾಡಬಹುದು. ದ್ವಾದಶಿ ದಿನ ಪಾರಣೆ ಮಾಡಿ ಏಕಾದಶಿ ವ್ರತವನ್ನು ಮುಗಿಸಬಹುದು. ಈಗ ಈ ಕಾಮದ ಏಕಾದಶಿಯ ಕಥೆಯನ್ನು ಕೇಳೋಣ. ಒಂದು ಕಾಲದಲ್ಲಿ ರತ್ನಪುರ ಎಂಬ ಸುಂದರ ನಗರದಲ್ಲಿ ಲಲಿತ್ ಎಂಬ ಗಂಧರ್ವ ಮತ್ತು ಅವನ ಪತ್ನಿ ಲಲಿತಾ ವಾಸಿಸುತ್ತಿದ್ದರು. ಲಲಿತಾ ತುಂಬವೇ ಸುಂದರ ಆಗಿದ್ದಳು. ಲಲಿತ್ ಮತ್ತು ಲಲಿತಾ ತುಂಬವೇ ಅನ್ಯೋನ್ಯವಾಗಿ ಇದ್ದರು. ಒಮ್ಮೆ ಲಲಿತ್ ರಾಜನ ಸಭೆಯಲ್ಲಿ ಹಾಡುತ್ತಿದ್ದಾಗ ತನ್ನ ಹೆಂಡತಿಯ ಬಗ್ಗೆ ಚಿಂತಿಸುತ್ತಿದ್ದನು. ಅವನ ಮನಸ್ಸು ಬೇರೆ ಕಡೆಗೆ ಹೋಗುತ್ತದೆ. ಅವನು ಹಾಡುತ್ತಿದ್ದನು, ಆದರೆ ಅವನ ಮನಸ್ಸು ತನ್ನ ಪತ್ನಿಯಾದ ಲಲಿತಾ ಅವಳ ಚಿಂತನೆಯಲ್ಲಿತ್ತು. ಇದರಿಂದ ಕೋಪಗೊಂಡು ರಾಜನು ಅವನಿಗೆ ಶಾಪ ಹಾಕುತ್ತಾನೆ. ನೀನು ರಾಕ್ಷಸ ಆಗು ಎಂದು ರಾಜನು ಶಾಪ ಹಾಕುತ್ತಾನೆ. ಈ ರಾಜನ ಶಾಪದಿಂದ ಲಲಿತ್ ರಾಕ್ಷಸನ ರೂಪ ತಾಳುತ್ತಾನೆ. ಅವನ ಶರೀರವನ್ನು ಬದಲಾವಣೆಯಾಗುತ್ತದೆ. ಅವನ ಮುಖ ರಾಕ್ಷಸ ಮತ್ತು ಶರೀರ ರಾಕ್ಷಸದಂತೆ ಆಗುತ್ತದೆ. ಇದನ್ನು ನೋಡಿ ಲಲಿತಾ ತುಂಬ ದುಃಖದಿಂದ ಇರುತ್ತಾಳೆ. ತನ್ನ ಗಂಡನಿಗೆ ಆದ ಈ ದುಃಖವನ್ನು ಅವಳಿಗೆ ನೋಡದೆ ಚಿಂತಿಸಿರುತ್ತಾಳೆ. ಗಂಡ ಲಲಿತ್ ಎಲ್ಲೆಲ್ಲಿ ಹೋಗುತ್ತಾನೆ, ಅವಳು ಅವನ ಹಿಂದೆ ಹೋಗುತ್ತಾ ಇರುತ್ತಾಳೆ. ಲಲಿತ್ ತಾನು ಮಾಡಿದ ತಪ್ಪು ಎಂದು ಪಶ್ಚಾತ್ತಾಪ ಆಗುತ್ತದೆ, ಆದರೆ ಶಾಪದಿಂದ ಮುಕ್ತಿ ಸಿಗಲಾರದು. ಹಾಗೆ ಲಲಿತ್ ಸುತ್ತಾಡುತ್ತಾ ಕಾಡಿನಲ್ಲಿ ಹೋಗುತ್ತಾನೆ. ಅವಳ ಹಿಂದೆ ಅವಳ ಹೆಂಡತಿ ಹೋಗುತ್ತಾಳೆ. ಅಲ್ಲಿ ಒಂದು ಋಷಿ ಶೃಂಗಿ ಎಂದು ಇರುತ್ತಾರೆ. ಲಲಿತಾ ಅವಳ ಆಶ್ರಮದಲ್ಲಿ ಹೋಗುತ್ತಾಳೆ. ಅವಳು ನಡೆದ ಕಥೆಯೆಲ್ಲ ಹೇಳುತ್ತಾಳೆ. ತನ್ನ ಗಂಡನಿಗೆ ಬಂದ ಶಾಪದ ಕಥೆ ಹೇಳುತ್ತಾಳೆ. ಆವಾಗ ಋಷಿ ಅವಳಿಗೆ ಒಂದು ವ್ರತವನ್ನು ಹೇಳುತ್ತಾರೆ. ಆ ವ್ರತ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ವ್ರತವನ್ನು ಮಾಡು. ಮನಸ್ಸಿನಿಂದ ಶ್ರೀ ವಿಷ್ಣು ಪೂಜೆ ಮಾಡಿದರೆ ನಿನ್ನ ಗಂಡ ಪುನಃ ಮೊದಲಿನಂತೆ ಆಗುತ್ತಾನೆ ಎಂದು ಋಷಿ ಹೇಳುತ್ತಾರೆ. ಋಷಿಗಳು ಹೇಳಿದಂತೆ ಲಲಿತಾ ಉಪವಾಸ ಮಾಡಿ ದೇವರ ಪೂಜೆ ಮಾಡುತ್ತಾಳೆ ಮತ್ತು ತಾನು ಮಾಡಿದ್ದ ಪುಣ್ಯ ಗಂಡನಿಗೆ ಧಾರೆ ಇರುತ್ತಾಳೆ. ಇವಳ ಮಾಡಿದ್ದ ಪೂಜೆ ಉಪವಾಸದಿಂದ ಲಲಿತ್ ಮೊದಲಿನಂತೆ ಆಗುತ್ತಾನೆ. ಲಲಿತ್ ಶಾಪದಿಂದ ಮುಕ್ತಿ ಹೊಂದಿ ಮತ್ತೆ ಗಂಧರ್ವನಾದನು. ಇಬ್ಬರು ಸಂತೋಷದಿಂದ ಬದುಕುತ್ತಾರೆ.
ಇವರಿಬ್ಬರಿಗೆ ಮೋಕ್ಷ ಸಿಗುತ್ತದೆ. ಈ ಏಕಾದಶಿಯನ್ನು ಭಕ್ತಿಯಿಂದ ಮಾಡಿದರೆ ನಮ್ಮ ಕಾಮನೆಗಳು, ಆಸೆಗಳು ನೆರವೇರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದು ಕಾಮದ ಏಕಾದಶಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.